ಸ್ನೇಹಿತರೆ, ಇಲ್ಲೊಮ್ಮೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಮಂಗಳ ಗ್ರಹದ ಉಪಗ್ರಹ ಫೋಟೋನೂ ಅಲ್ಲ, ಚಂದ್ರನ ಮೇಲಿನ ನಾಸಾ ಫೋಟೋನೂ ಅಲ್ಲವೇ ಅಲ್ಲ. ಇದು ನಮ್ಮ ರಾಜ್ಯದ ಗ್ರಾಮೀಣ ರಸ್ತೆಗಳ ವಾಸ್ತವ ಸ್ಥಿತಿ. ಇದೇನು ಗುಂಡಿಗಳಲ್ಲಿ ರಸ್ತೆ ಇದೆಯೋ ಇಲ್ಲವೇ ರಸ್ತೆಯಲ್ಲಿ ಗುಂಡಿಗಳಿವೆಯೋ ಹೇಳುವುದು ಕಷ್ಟ ಅನ್ನುವಷ್ಟರ ಮಟ್ಟಿಗೆ ಹದಗೆಟ್ಟಿರುವ ಈ ರಸ್ತೆಯಲ್ಲಿ ಇದೇ ಕ್ಷೇತ್ರದ ಶಾಸಕರು, ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಮುಖ್ಯಮಂತ್ರಿಗಳನ್ನ ಒಮ್ಮೆ ಕರೆದೊಯ್ದರೆ ರಾಜ್ಯದ ಗ್ರಾಮೀಣ ರಸ್ತೆಗಳ ವಾಸ್ತವ ಸ್ಥಿತಿ ತಿಳಿದು ಆಗಲಾದರೂ ರಸ್ತೆ ಅಭಿವೃದ್ಧಿಯತ್ತ ಗಮನ ಹರಿಸಲಿದ್ದಾರೇನೋ, ಇಲ್ಲವಾದರೆ ಇನ್ನೂ ಎಷ್ಟು ದಶಕಗಳ ಕಾಲ ಈ ರಸ್ತೆ ಇದೇ ರೀತಿ ಇರಲಿದೆಯೋ ಗೊತ್ತಿಲ್ಲ. ರಸ್ತೆ ಎಂದರೆ ಪ್ರತಿನಿತ್ಯ ಹಲವಾರು ವಾಹನ ಸಂಚಾರ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಮಾರುಕಟ್ಟೆಗೆ ಹೋಗುವ ರೈತರು, ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು, ಆಸ್ಪತ್ರೆಗೆ ಹೋಗುವ ರೋಗಿಗಳು, ಹೀಗೆ ತುರ್ತು ಕೆಲಸಗಳಿಗಾಗಿ ಹೋಗಲು ಈ ರಸ್ತೆಗಿಳಿದರೆ ಅಷ್ಟೇ ಪರಮಾತ್ಮನ ಪಾದ ಸೇರಿದ ಅನುಭವ. ಇಂತಹ ಹದಗೆಟ್ಟ ರಸ್ತೆ ನಿನ್ನೆ ಮೊನ್ನೆ ಹಾಳಾಗಿಲ್ಲ, ಬದಲಿಗೆ ಹಲವು ದಶಕಗಳಿಂದ ಇದೇ ರೀತಿ ಇದೆ. ಈ ರಸ್ತೆಯನ್ನು ದುರಸ್ತಿಪಡಿಸುವಂತೆ ಆಗ್ರಹಿಸಿ ಈ ಭಾಗದ ಜನರು ಅನೇಕ ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ನೀಡಿದ್ದು ಅದಕ್ಕೆ ಸ್ಪಂದನೆ ಮಾತ್ರ ಸಿಕ್ಕಿಲ್ಲ. ಇದರಿಂದ ದಿಕ್ಕುತೋಚದ ಸ್ಥಿತಿಯಲ್ಲಿ ಪ್ರತಿನಿತ್ಯ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಶಾಪ ಹಾಕುತ್ತಲೇ ಈ ರಸ್ತೆಯಲ್ಲಿ ಸಂಚರಿಸಬೇಕಾದ ಸ್ಥಿತಿ ಈ ಭಾಗದ ಜನರಿಗೆ ಎದುರಾಗಿದೆ. ದೋಪನಗುಡಿಯಿಂದ ಚಿಂತಾಮಣಿ, ಕತ್ರಿಗುಪ್ಪೆ, ಕುಂದಲಗುರ್ಕಿ ಕಲೆಕ್ಷನ್ ಇದು 12ನೇ ಮೈಲಿ ಪಲಿಚೇರ್ಲು ಮಾರ್ಗ. ಈ ರೋಡ್ ಕೇಳೋರೇ ಇಲ್ಲ, ಭಾರಿ ಹದಗೆಟ್ಟಿದೆ ರೋಡು. ಪ್ರತಿದಿನ ಏನೋ ಒಂದು ಅನಾನುಕೂಲ ಆಗ್ತಾನೆ ಇರುತ್ತೆ. ಒಂದು ಬಸ್ ಪಂಚರ್ ಆಗೋದು, ಒಂದು ವೀಲು ಕಟ್ ಆಗೋದು, ಒಂದು ಬೇರಿಂಗ್ ಹೋಗೋದು, ಈ ಥರ ಆಗ್ತಾನೆ ಇರುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದು ಎಚ್ಚೆತ್ಕೊಂಡು ಈ ರಸ್ತೆಯನ್ನು ಸರಿಪಡಿಸ್ಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಈ ಕಾನ್ಸ್ಟೆಂಟ್ ಶಾಸಕರಾಗಲಿ, ಯಾವುದೇ ಅಧಿಕಾರಿಗಳಾಗಲಿ, ಯಾರೇ ಆಗಲಿ, ದಯವಿಟ್ಟು ಸರ್ಕಾರದಿಂದ ಒತ್ತಡ ಮಾಡಿ ಈ ರಸ್ತೆಯನ್ನು ಸರಿಪಡಿಸ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಬರೋಬ್ಬರಿ 6 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಸುಮಾರು 6 ಕಿಲೋಮೀಟರ್ ಉದ್ದ ಇದೇ ರೀತಿ ಪಳೆಯುಳಿಕೆಯಾಗಿದೆ. ಶಿಡ್ಲಘಟ್ಟ ತಾಲೂಕಿನ ದ್ಯಾವಪ್ಪನಗುಡಿಯಿಂದ ಪಲಿಚೆರ್ಲು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಕಳೆದ 1 ದಶಕದಿಂದ ದುರಸ್ತಿ ಕಂಡಿಲ್ಲ. ರಸ್ತೆಯಲ್ಲಿ ಕಣ್ಣಾಯಿಸಿದಷ್ಟು ದೂರ ಗುಂಡಿಮಯ. ರಸ್ತೆಯಲ್ಲಿ ಬಿದ್ದಿರುವ ಆಳವಾದ ಗುಂಡಿಗಳಿಂದಾಗಿ ಪ್ರತಿನಿತ್ಯ ಅಪಘಾತಗಳು ನಡೆಯುತ್ತಲೇ ಇವೆಯಂತೆ. ಶಾಲಾ ಮಕ್ಕಳು, ರೋಗಿಗಳು ಬಿದ್ದು ಆಸ್ಪತ್ರೆ ಸೇರಬೇಕಾದ ಸ್ಥಿತಿ ಇದ್ದರೂ ಜನಪ್ರತಿನಿಧಿಗಳಿಗೆ ಮಾತ್ರ ಈ ರಸ್ತೆ ಕಂಡಿಲ್ಲ. ಶಾಲಾ ವಾಹನಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಇಂತಹ ಹದಗೆಟ್ಟ ರಸ್ತೆಯಲ್ಲಿ ಸಂಚಾರ ಮಾಡಲಾಗದೆ ಸುಸ್ತಾಗಿದ್ದಾರಂತೆ. ಈ ರಸ್ತೆಯಲ್ಲಿ ಬೈಕ್ ಓಡಿಸಬೇಕಾದರೆ ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕು. ಸ್ವಲ್ಪ ಯಾಮಾರಿದರೂ ಗುಂಡಿಗೆ ಬಿದ್ದು ಸೊಂಟ ಮುರಿದುಕೊಳ್ಳುವುದು ಗ್ಯಾರಂಟಿ. ಮುಖ್ಯವಾಗಿ ರೈತರು ಬೆಳೆದ ಬೆಳೆಗಳನ್ನು ಇದೇ ಮಾರ್ಗವಾಗಿ ಮಾರುಕಟ್ಟೆಗೆ ಸಾಗಿಸಬೇಕು. ಆದರೆ ಯಾವುದೇ ವಾಹನ ಈ ರಸ್ತೆ ಕಂಡು ಈ ಗ್ರಾಮಗಳತ್ತ ಮುಖ ಮಾಡದ ಸ್ಥಿತಿ ಇದೆಯಂತೆ. ಇದರಿಂದ ತರಕಾರಿ ಸೇರಿದಂತೆ ಇತರೆ ಬೆಳೆಗಳನ್ನು ಪ್ರತಿನಿತ್ಯ ಮಾರುಕಟ್ಟೆಗೆ ಸಾಗಿಸಲು ಸಾಧ್ಯವಾಗದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಸ್ಗಳಿಗೆ ಹೋದ್ರೂ ನಡುಗ್ಲೋತವ, ಗಾಡಿಗಳಿಗೆ ಹೋದ್ರೆ ಬಿದ್ದೋದ್ರೆ ದಿಕ್ಕಿಲ್ಲ. 15-20 ವರ್ಷದಿಂದ ಈ ರೋಡ್ಗೆ ಯಾರನ್ನ ಪುಣ್ಯಾತಂದ್ರೆ ಅವರೋ ಇಲ್ಲೋ, ಅವ್ರ ದೇವ್ರು ಒಳ್ಳೇದು ಮಾಡಿ ಪಾಪ. ಮುದುಕರು ಯಾರನ್ನ ಕಣ್ಣೀರ್ದವ್ರು ಹೋದ್ರೆ ಹೆಂಗೆ ಅವ್ರ ಏನು ಮಾಡೋದ? ದ್ಯಾವಪ್ಪನ ಗುಡಿಯಿಂದ ಪಲಿಚೆರ್ಲು ಗ್ರಾಮಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆ ಇದಾಗಿದ್ದು ಶಿಡ್ಲಘಟ್ಟದಿಂದ ದಿಬ್ಬೂರಹಳ್ಳಿ ಮಾರ್ಗದ ಉಪರಸ್ತೆಯಾಗಿದೆ. ಬೈರಗಾನಹಳ್ಳಿ, ದಿನ್ನಮಂಗಲ, ಕನ್ನಪ್ಪನಹಳ್ಳಿ, ಸದ್ದಹಳ್ಳಿ, ಸರಬಳ್ಳಿ, ಪಾಲಿಚೆರ್ಲು ಹೀಗೆ 6 ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುತ್ತದೆ. ಇದು ರಸ್ತೆಯಾಗಿರದೆ ಕೇವಲ ರಸ್ತೆಯ ಅಸ್ಥಿಪಂಜರವಾಗಿದ್ದು ಈ ಮಾರ್ಗದಲ್ಲಿ ಸಂಚರಿಸಬೇಕಾದರೆ ಸಾಹಸ ಮಾಡಬೇಕು. ಮನವಿಗಳನ್ನು ನೀಡಿ ಸಾಕಾಗಿರುವ ಈ ಭಾಗದ ಗ್ರಾಮದ ಜನ ಈ ಬಾರಿ ಮತ ಕೇಳಲು ಬರುವ ಜನಪ್ರತಿನಿಧಿಗಳ ಕಾಲರ್ ಹಿಡಿದು ಪ್ರಶ್ನೆ ಮಾಡಲು ಸಿದ್ಧರಾಗಿದ್ದಾರೆ. ಪ್ರತಿನಿತ್ಯ ಗ್ರಾಮೀಣ ಜನರು ಅನುಭವಿಸುತ್ತಿರುವ ಈ ಸಮಸ್ಯೆಗೆ ಈಗಲಾದರೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಪರಿಹಾರ ಕಲ್ಪಿಸಲು ಮುಂದಾಗಬೇಕಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಈ ಮಾರ್ಗದ ಜನರು ನೀಡಿದ್ದು ಅದಕ್ಕೂ ಮೊದಲು ಎಚ್ಚೆತ್ತು ಈ ರಸ್ತೆ ದುರಸ್ತಿ ಮಾಡಲು ಸಂಬಂಧಿಸಿದವರು ಮುಂದಾಗಲಿದ್ದಾರಾ ಕಾದು ನೋಡೋಣ. ನಮ್ಮೂರ ರಸ್ತೆ ಸುಮಾರು ನಾನು 6ನೇ ಕ್ಲಾಸ್ 7ನೇ ಕ್ಲಾಸ್ ಇದ್ದಾಗ ಸುಮಾರು 15 ವರ್ಷ ಆಗಿದೆ. 15 ವರ್ಷದಿಂದ ಯಾವುದೇ ಡಾಂಬರೀಕರಣ ಆಗಲಿ ಯಾವುದೇ ಆಗಲಿ ಈ ರಸ್ತೆಗೆ ಮಾಡಿಲ್ಲ.
ಬೇರೆ ಗುಣಿಗಳು ಮುಚ್ಚೋ ಕೆಲಸ ಸಹ ಈ ರಸ್ತೆಗೆ ಮಾಡಿಲ್ಲ. ಈ ರಸ್ತೆಯಲ್ಲಿ ಓಡಾಡುವ KSRTC ಬಸ್ಸುಗಳಾಗಲಿ, ಶಾಲಾ ಕಾಲೇಜು ಬಸ್ಸುಗಳಾಗಲಿ ತುಂಬ ಅನಾನುಕೂಲವಾಗ್ತಿದೆ. ಸುಮಾರು ಈಗ ಪಲ್ಚಾರ್ಲಿಂದ ದ್ಯಾಪಂಗುಡಿ ಹೋಗ್ಬೇಕಂದ್ರೆ ಮಿನಿಮಮ್ ಒಂದು 1 ಅವರು ಇಲ್ಲ 1.5 ಅವರ್ ಬೇಕಲೇಬೇಕು ಸರ್. ಈ ರಸ್ತೆ ಬಂದು ಶಿಡ್ಲಘಟ್ಟ, ದ್ಯಾಪಂಗುಡಿ, ಕನಪನಹಳ್ಳಿ, ಪಲ್ಚಾರ್ಲ ಮಾರ್ಗ, ಕುಂದೂರ್ಕಿಂದ ಚಿಂತಾಮಣಿಗೆ ಕಲ್ಪಿಸೋ ರಸ್ತೆ ಇದು ದ್ಯಾಪಂಗುಡಿಯಿಂದ ಪಲ್ಚಾರ್ವರೆಗೂ 6 ಕಿಲೋಮೀಟ್ರ್ ಮತ್ತು ಪಲ್ಚಾರ್ಲಿಂದ ಕುಂದೂರ್ಗಿವರೆಗೂ ಸುಮಾರು 8 ಕಿಲೋಮೀಟ್ರ್ ರಸ್ತೆ. ಇದು ಫುಲ್ಲು ಹಾಳಾಗಿದೆ. ದಯವಿಟ್ಟು ಇದು ರಸ್ತೆ ಒಂದು ಮಾಡಿಕೊಡ್ಬೇಕಾಗಿ ಶಾಸಕರಿಗೆ ಮತ್ತು ಸಂಸಾರಲ್ಲಿ ಕೇಳ್ಕೊಂಡು. ನ್ಯೂಸ್ ಬ್ಯೂರೋ, CTV ಚಿಕ್ಕಬಳ್ಳಾಪುರ.